ಮೆಟ್ಲ ಮೇಲೆ ಎತ್ಕೊಂಡೋಗಿ ಸಿಂಪಲ್ ಆಗಿ ಹೋಗಿ ಕೂತ್ಕೊಂಡ್ಬಿಟ್ಟೆ ನಿನ್ನೆ ಕಾರ್ಯಕ್ರಮದಾಗ. ಹಾಸ್ಯ ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂದ್ರೆ ಸಿಂಪಲ್ ಆಗಿ ಬಂದು ಕೂತ್ಕೊಂಡ್ಬಿಟ್ಟೆ. ಹಿಂಗ ಅಲ್ಲಿ ಒಬ್ಬ ದೊಡ್ಡ ಅಭಿಮಾನಿ ಇದ್ದಾರೆ ನನಗೆ. ಅವ ಏನನ್ಬೇಕ್ರಿ, ಏ ಮಂಜಣ್ಣ ನೀನ್ ಹಿಂಗ್ ಬರ್ಬಾರ್ದು, ಹೆಂಗ್ ಬರ್ಬೇಕಲೇ ಅಂದ. ಮಂಜಣ್ಣ ನೀ ವೇದಿಕೆ ಮೇಲೆ ಬರ್ತಂದ್ರೆ ಒಂದು ದೊಡ್ಡ ಗತ್ತೈತಿ. ಏನು ಗತ್ತರಿ? ಏ ಇಲ್ಲ ನಾ ಗತ್ತೈತಿ, ನಾನೊಂದು ಸಾಂಗ್ ಹಾಕದ್ನಲ್ಲಿ ಅವಾಗ ವೇದಿಕೆ ಹತ್ಬೇಕು ನೀನು ಅಂದ. ಯಾವ ಸಾಂಗ್ ಅಪ್ಪಿ ಅಂದೆ. ಸಾಂಗ್ ಸೂಪರ್ ಐತಣ್ಣ. ಯಾವ್ದು? ಸಿಂಹ 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 ಓಸೆ ಸಿಂಹ ಕಣಕತ್ತೀನಿ ನಾನು ಹೆಗ್ಣಂತ ನೋಡಿ ವಿಲಿ ಅಂತ ನೋಡಿ ಬೇಡವೇ ಇಂಥ ಕಮೆಂಟ್ ಬರ್ತಾವ, ಈ ಸಾಂಗ್ ಬೇಡಪ್ಪೇ ಅಂದೆ. ಏ ಇಲ್ಲ ಆಕೆ ತೀರ್ಥ ವೇದಿಕೆ ಹತ್ಬೇಕು ನೀನು ಅಂದ. ಆಕೆ ಹೋಗ್ಲಿ ಅಂತಂದೇಳಿ ವೇದಿಕೆ ಹತ್ತಕತ್ತೀನಿ. ಸಾಂಗ್ ಚೇಂಜ್ ಆಗಿಬಿಡತ್ತದ. ಸಿಂಹ ಸಿಂಹ ಬರಲೇ ಇಲ್ಲ, ಬೇರೆ ಸಾಂಗ್ ಬಂದ್ಬಿಡ್ತಿದೆ. ಯಾವ್ದು? ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದವ್ರಿ. ಗ್ಯಾಸ್ ಒಲಿ ರಿಪೇರಿ ಮಾಡ್ತೇವ್ರಿ. ಒಲಿ ಸಣ್ಣ ಗುಡ್ತಿತ್ತಂದ್ರ ಪೈಪ್ ಕಟ್ಟಾಗಿತ್ತಂದ್ರ ಹಾಕಿ ಕೊಡ್ತೇವ್ರಿ. ಬಡ ಬಡ ಬರ್ರಿ ಪಟ್ ಪಟ್ ತಗೊಳ್ರಿ. ಗಾಡಿ ಹೋಗಿದ ಮೇಲೆ ಹಳಾಳಿ ಮಾಡ್ಕೊಬೇಡ್ರಿ ಯಾಕಾರ. ನಿಮಗೆ ನಗು ಬರಕತ್ತದ, ನನಗೆ ಕದ್ದಿ ಏನಾಗು. ಹೌದಾ? ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ರಿ. ಸಣ್ಣವ್ ನಿಂತಾಗ ಹಣ್ಣು ಕೊಡ್ತಾರ, ಸಣ್ಣವ್ ನಿಂತಾಗ ಹಣ್ಣು ಕೊಡ್ತಾರ. ವಯಸ್ಸಿಗೆ ಬಂದ ಮೇಲೆ ಎಷ್ಟು ಮದುವೆ ಆಗಿದ್ದಾವ ನೀನು ಹೆಣ್ಣು ಕೊಡ್ತಾರಂತ. ಇಲ್ಲಿ ಈಟದ 3ನೇ ಕ್ಲಾಸ್ ಓದಕತ್ತ. ಸಣ್ಣವ್ ನಿಂತಾಗ ಹಣ್ಣು ಕೊಡ್ತಾರ, ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ, ಸತ್ತಾಗ ಮಣ್ಣು ಕೊಡ್ತಾರ. ನಮ್ಮಂತ ಕಲಾವಿದರ ದೈನಂದಿನ ಬದುಕಿಗಾಗಿ ಬಣ್ಣ ಕೊಡೋರಪ್ಪ ಅಂದ್ರೆ ನಿಮ್ಮಂತ ಪ್ರೇಕ್ಷಕರು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ನಾನು ಏನ್ ಮಾತಾಡಕತ್ತೀನಲ್ಲ, ನಮ್ಮ ಮಾವ ಒಬ್ಬ ಹಿಂಗ ನಾನು ನೋಡ್ದ. ಅವ ಹೆಂಗೋ ಏನೋ ಎಲೆಕ್ಷನ್ ಮೆಂಬರ್ ಆಗಿ ಗೆದ್ಬಿಟ್ಟ. ನಾನು ಭಾಷಣ ಮಾಡ್ಬೇಕನ್ನೋ ಉತ್ಸವನಿಗೆ ಜಾಸ್ತಿ. ಏ ನೀನ್ ಚೆನ್ನಾಗಿ ಮಾತಾಡ್ತೀಯ ಅಳಿಯ, ನಾನು ಹಿಂಗ್ ಮಾತಾಡ್ಬೇಕು, ನಾನು ಮೆಂಬರ್ ಆಗಿನಿ, ನನಗೆ ಮಿಷನ್ ಕರೀತಾರ ಅಂತಂದು ಮಾತಾಡಕತ್ತೀನಿ. ಬಂದ್ ಮೈಕ್ ಕಸ್ಕೊಂಡ್ಬಿಟ್ಟ. ಮೈಕ್ ಕಸ್ಕೊಂಡ್ ಮಾತಾಡಕತ್ತ. ಜನಗಳೇ, ಇವತ್ತು ನನಗೆ ಬಹಳ ಇದಾಗಿದೆ. ಇಷ್ಟೆಲ್ಲ ಜನ ಇದಾಗಿದೆ ಅಂದ್ರೆ ನನಗೆ ಬಹಳ ಇದಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ನೀವು ಅಷ್ಟು ಅದು ಆಗಬೇಕು, ಅದಕ್ಕೇನೇನು ಬೇಕು ನಾನು ಇದು ಮಾಡ್ತೀನಿ ಅಂತಂದೇಳಿ ನಾನು ಇಲ್ಲಿ ಮುಗ್ತಾ ಇದ್ದೀನಿ. ಅಲ್ಲೇ ಮೇಲೆ ಅಜ್ಜಾರ್ ಕೂತಿದ್ರಲ್ಲೇ ಏನು ಮಾತಾಡಿದ್ದೀನಿ ನೀನು? ಏನಾದ್ರ ವಿಷಯ ಮಾತಾಡೋ, ಜನ ಇಲ್ಲಾಂದ್ರೆ ಕಲ್ ತಗೊಂಡ್ಬಿಡ್ತೀರಿ ನೋಡು ಅಂತ. ಏ ಇಲ್ರಿ ಅಪ್ಪ ನನಗೆ ಬರಲ್ರಿ ಭಾಷಣ ಮಾಡಕ. ಮತ್ತೆ ಅದಕ್ಕೆ ಬಂದು ಮೈಕ್ ಹಿಡ್ಕಂದಿ, ನಾನು ಬರ್ಕೊಡ್ದು ಹಂಗೆ ಭಾಷಣ ಮಾಡೋ ಅಂತಂದ್ರು. ಆಯ್ತ್ರಿ, ನಾಳೆ ಎಲ್ಲಿ ಹೊಂಟಿ? ಅಪ್ಪರ ಮೆಂಬರ್ ಆಗಿನಿ, ನಾಳೆ ಆಸ್ಪತ್ರೆ ಉದ್ಘಾಟನೆ ಕರೆದ್ರೆ ಅಲ್ಲಿ ಹೊಂಟಿನಿ, ಭಾಷಣ ಮಾಡ್ಬೇಕು, ನಾನು ಬರ್ಕೊಡ್ರಿ ಅಂತ ಬರ್ಕಂದ್ ಬಂದ. ವೇದಿಕೆ ಮೇಲೆ ಬಂದ. ಜನಗಳೇ, ಇವತ್ತು ನಮ್ಮೂರಲ್ಲಿ ಆಸ್ಪತ್ರೆ ಉದ್ಘಾಟನೆ ಆಗಿದೆ. ನನಗೆ ಬಹಳ ಖುಷಿಯಾಗಿದೆ. ಯಾವತ್ತು ಆಗ್ಬೇಕಾಗಿದ್ದ ಆಸ್ಪತ್ರೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇಂಥ ಆಸ್ಪತ್ರೆಗಳು ಪ್ರತಿಯೊಂದು ಊರಲ್ಲಿ ಆಗ್ಬೇಕು. ಅದಕ್ಕೇನು ಸಲಹೆ ಸಹಕಾರ ಬೇಕು ನಾನು ಕೊಡ್ತಂದ. ಜೋರಾಗಿ ಚಪ್ಪಾಳೆ ಹೊಡ್ಬಿಟ್ರೆ ಭಾಷಣ ಸೂಪರ್ ಮಾಡ್ದ ಅಂತಂದೇಳಿ. ಮಳೆ ಮರ್ದಿವ್ಸ ದೇವಸ್ಥಾನ ಉದ್ಘಾಟನೆ ಕರೆದ್ರು. ಆಸ್ಪತ್ರೆ ತೆಗೆದ, ದೇವಸ್ಥಾನ ಹಾಕಿದ, ಭಾಷಣ ಸ್ಟಾರ್ಟ್ ಮಾಡಿದ. ಜನಗಳೇ, ಇವತ್ತು ನಮ್ಮೂರಲ್ಲಿ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ. ನನಗೆ ಬಹಳ ಖುಷಿಯಾಗಿದೆ. ಯಾವತ್ತು ಆಗ್ಬೇಕಾಗಿದ್ದು ದೇವಸ್ಥಾನ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇಂಥ ದೇವಸ್ಥಾನಗಳು ಪ್ರತಿಯೊಂದು ಊರಲ್ಲಿ ಆಗ್ಬೇಕು. ಅದಕ್ಕೇನು ಸಲಹೆ ಸಹಕಾರ ಬೇಕು ನಾನು ಕೊಡ್ತಂದ. ಜೋರಾಗಿ ಚಪ್ಪಾಳೆ ಹೊಡ್ಬಿಟ್ರು. ಮತ್ತೆ ಮಳೆ ಮರ ದಿವಸ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಕರೆದ್ರು. ಬಂದ, ದೇವಸ್ಥಾನ ತೆಗೆದ, ಬಸ್ ಸ್ಟ್ಯಾಂಡ್ ಹಾಕಿದ, ಸ್ಟಾರ್ಟ್ ಮಾಡಿದ. ಜನಗಳೇ, ಇವತ್ತು ನಮ್ಮ ಊರಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗ್ತಾ ಇದೆ. ನನಗೆ ಬಹಳ ಖುಷಿಯಾಗಿದೆ. ಯಾವತ್ತು ಆಗ್ಬೇಕಾಗಿದ್ದು ಬಸ್ ಸ್ಟ್ಯಾಂಡ್ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇಂಥ ಬಸ್ ಸ್ಟ್ಯಾಂಡ್ ಕಂಡು ಪ್ರತಿಯೊಂದು ಊರಲ್ಲಿ ಆಗ್ಬೇಕು. ಅದಕ್ಕೇನು ಸಲಹೆ ಸಹಕಾರ ಬೇಕು ನಾನು ಕೊಡ್ತಂದ. ಜೋರಾಗಿ ಚಪ್ಪಾಳೆ ಹೊಡೆದ್ಬಿಟ್ರು. ಕಾರ್ಯಕ್ರಮ ಮುಗಿಸ್ಕೊಂಬಂದು ಊರಾಗ ಬಂದ.